ಎಜಿ ನ್ಯೂಸ್ಗೆ ಸ್ವಾಗತ. ಸುರಪುರ ತಾಲೂಕಿನ ದೇವರಗೋನಾಲ ಗ್ರಾಮದಿಂದ ಟಿ ಬೊಮ್ಮನಹಳ್ಳಿ ಗ್ರಾಮದವರೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಿಸಿರುವ ಸುಮಾರು 4.30 ಕಿಲೋಮೀಟರ್ ಡಾಂಬರ್ ರಸ್ತೆ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಡಾ ಚಲಪತಿ ಗೌಡ ಬಣವಸದಿಂದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಕರವೇ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಶಿವಮೋನಯ್ಯ ಅವರ ನೇತೃತ್ವದಲ್ಲಿ ಸಲ್ಲಿಸಲಾದ ಮನವಿಯಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಯಲ್ಲಿ ಅಂದಾಜು ಪತ್ರಿಕೆಗೆ ವಿರುದ್ಧವಾಗಿ ಕೆಲಸ ನಡೆಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ರಸ್ತೆ ನಿರ್ಮಾಣಕ್ಕೆ ಮೊದಲು ಕಂಕರ್ ಹಾಕಿ ಅದರ ಮೇಲೆ ಮಣ್ಣು ಹಾಕಿ ರೋಲರ್ ಓಡಿಸಿ ಸಮರ್ಪಕ ಪ್ರಮಾಣದಲ್ಲಿ ಡಂಪರ್ ಬಳಕೆ ಮಾಡದೆ ಕೇವಲ ಆಯಿಲ್ ಮಿಶ್ರಣ ಮಾಡಿ ರಸ್ತೆ ನಿರ್ಮಿಸಲಾಗಿದೆ ಅಂತ ದೂರಲಾಗಿದೆ. ಕಾಮಗಾರಿಯಲ್ಲಿ ನಿಗದಿತ ಮಾನದಂಡಗಳನ್ನು ಪಾಲಿಸದೆ ರಸ್ತೆ ನಿರ್ಮಿಸಿರುವುದರಿಂದ ರಸ್ತೆ ಶೀಘ್ರವೇ ಹಾಳಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಅಂತ ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ಮಾಡಿ ಅಂದಾಜು ಪತ್ರಿಕೆಯಲ್ಲಿ ನಮೂದಿಸಿರುವಂತೆ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಗಿದೆ. ಬೇಡಿಕೆಗಳಿಗೆ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಕರವೇ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾದಗಿರಿ ಜಿಲ್ಲೆ ಇವರಿಗೆ ವಿಷಯ ದೇವರಗೋನ ಗ್ರಾಮದಿಂದ ಟಿ ಬೊಮ್ಮನಹಳ್ಳಿ ಮುಂದೆ ಗ್ರಾಮ ಪಂಚಾಯತ್ ವರೆಗೆ ನಿರ್ಮಿಸಿರುವ ಗ್ರಾಮ ಸಡಕ್ ಡಾಂಬರ್ ರಸ್ತೆ ಕಳಪೆ ಮಟ್ಟದ ಕುರಿತು ಕಾಮಗಾರಿ ಕುರಿತು ಮಾನ್ಯರೇ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾಹಿತ್ಯದಲ್ಲಿ ಡಾಕ್ಟರ್ ಚಲಪತಿ ಗೌಡ ಬಣವಿದ್ದು ಈ ಮೂಲಕ ತಮಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಸುರಪುರ ತಾಲೂಕಿನ ದೇವರಗೋನ ಗ್ರಾಮದಿಂದ ಹಿಡಿದು ಬೊಮ್ಮನಹಳ್ಳಿವರೆಗೆ ಈ ಬೊಮ್ಮನಹಳ್ಳಿ ಮುಂದೆ ಸುಮಾರು 4.5 ಕಿಲೋಮೀಟರ್ ಇದ್ದು ಇದು ರೋಡ್ ಭಾಳ ಕಳಪೆ ಮಟ್ಟ ಆಗ್ಯದ. ರೋಡ್ನ ಈಗ ಡಾಂಬರ್ ಇದ್ದಂಥ ರೋಡನ್ನ ಕಿತ್ತಿಗೆಸಿಂದ ತಮ್ಗೆ 3-4 ತಿಂಗಳ ಬಿಟ್ಟಿಗೆಸಿಂದ ಹಂಗೆ ಗಾಡಿ ಓಡಾಡಿದ ಮೇಲೆ ಮರಮ್ ಹಾಕಿಸಿಂದ ನೀರು ಹಾಕಿ ಅದ್ರ ಮೇಲೆ ರೂರಲ್ ಓಡಿಸಾಡಿ ಸುಮ್ಮನೆ ಡಾಂಬರ್ ನೆಲಕ್ಕೆ ಮಾತ್ರ ಬಿಲ್ ಮಾಡಿಕೊಳ್ಳಕ್ಕೆ ಮಾತ್ರ ಡಾಂಬರ್ ಮಾಡಿದಂಗೆ ಆಗ್ಯದ. ಅದಕ್ಕೆ ದಯವಿಟ್ಟು ಆ ಕಳಪೆ ಮಟ್ಟ ಆದಂಥ ಡಾಂಬರನ್ನು ಸರಿಪಡಿಸಿ ಅದೇನು ಎಸ್ಟಿಮೇಟ್ ಹಾಕಿದಾಗ ಏನು ಯಾವ ಥರ ಅದ ಆ ಥರ ಕೆಲಸ ಕಾಮಗಾರಿ ಮಾಡಿಕೊಡ್ಬೇಕಂತ ಈ ಮೂಲಕ ತಮ್ಮ ಮನವಿ ಮಾಡಕ್ಕೆ ಹೇಳ್ತೀವಿ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಹಂತವಾಗಿ ಮೇಲಿರ್ತಕ್ಕಂಥ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ತಮ್ಮ ಕಚೇರಿ ಮುಂದೆ ಧರಣಿ ಮಾಡಬೇಕಂತ ಈ ಮೂಲಕ ಬೇಡಿಕೊಳ್ತೇವೆ. ಧನ್ಯವಾದಗಳೊಂದಿಗೆ ಈ ಸಂದರ್ಭದಲ್ಲಿ ಕರವೇ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಶಿವಮೋನಯ್ಯ, ಎಲ್ಡಿ ನಾಯಕ, ಸುರಪುರ ತಾಲೂಕು ಅಧ್ಯಕ್ಷ ಬಸವರಾಜ ಕವಡಿಮಟ್ಟಿ, ರಂಗರಾಜ ವನದುರ್ಗ, ವೆಂಕಟೇಶ ದೇಸಾಯಿ, ನರಸಿಂಹ ನಾಯ್ಕ, ದೂರೆ ಹಾಗೂ ದಾದಲಾಪುರ ವನದುರ್ಗ ಸೇರಿ ಹಲವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.